ಸಿದ್ದರಾಮಯ್ಯ ಅಧಿಕಾರದಿಂದ ಇಳಿದ ಬಳಿಕ ತಮ್ಮ ಆಪ್ತರ ವಿರುದ್ದವೇ ಸಿಡಿದು ನಿಂತಿದ್ರು. ತಮ್ಮ ರಾಜಕೀಯ ಶಕ್ತಿ ತೋರಿಸಬೇಕು ಅಂತ ಅಹಿಂದ ಯಾತ್ರೆ ಮಾಡೋದಕ್ಕೆ ಸಜ್ಜಾಗ್ತಾ ಇದ್ರು. ಇದರ ನಡುವೆ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಎಂಟ್ರಿಯಾಗಿದ್ದಾರೆ. ಅಹಿಂದ ನಾಯಕರ ನಡುವೆ ಉಂಟಾಗಿರುವ ಬಿರುಕು ಸರಿ ಮಾಡುವ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಅಹಿಂದ ನಾಯಕರ ಭಿನ್ನಾಭಿಪ್ರಾಯಕ್ಕೆ ಬ್ರೇಕ್ ಬೀಳುತ್ತಾ ಸಿದ್ದು ಸತೀಶ್ ಬಿರುಕು ಸರಿ ಮಾಡಿದ್ರ ಯತೀಂದ್ರ. ಸಿದ್ದರಾಮಯ್ಯ ಅಧಿಕಾರ ಕಳೆದುಕೊಳ್ಳುವ ಮುಂಚೆ ದೆಹಲಿಗೆ ಹೋಗಿ ಬರುವವರೆಗೂ ಉತ್ಸಾಹದಲ್ಲೇ ಇದ್ರು. ನಾಯಕತ್ವ ಬದಲಾವಣೆಯಾಗಲ್ಲ, ಕ್ಯಾಬಿನೆಟ್ ಪುನಾರಚನೆಗೆ ಹೈಕಮಾಂಡ್ ಅವಕಾಶ ನೀಡುತ್ತೆ ಎಂಬ ಉತ್ಸಾಹವಿತ್ತು. ಯಾವಾಗ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರು ಸಿಎಂ ಕುರ್ಚಿ ಬಿಟ್ಟು ಕೊಡಿ ಅಂತ ಸಂದೇಶವನ್ನು ನೀಡಿದ್ರೋ ಆಗ ತಮ್ಮ ಬೆಂಬಲಿಗರು ಸಾಥ್ ನೀಡುತ್ತಾರೆ ಅಂತ ಸಿದ್ದರಾಮಯ್ಯ ಅನ್ಕೊಂಡಿದ್ರು. ಆದರೆ ಯಾವಾಗ ಆಪ್ತರು ಸಾಥ್ ನೀಡಲಿಲ್ವೋ ಒಳಗೊಳಗೆ ಸಿದ್ದರಾಮಯ್ಯ ಕುದಿತಾ ಇದ್ರು. ಇನ್ನು ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ ರಚನೆ ವೇಳೆ ಸತೀಶ್ ಜಾರಕಿಹೊಳಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ತಪ್ಪಿಸಲು ಸಿದ್ದರಾಮಯ್ಯ ಪ್ರಮುಖ ಪಾತ್ರವನ್ನು ವಹಿಸಿದ್ರಂತೆ. ಜಮೀರ್ಗೆ ಸಚಿವ ಸ್ಥಾನವನ್ನ ನೀಡದಂತೆ ತಡೆ ಹಿಡಿದಿದ್ರು. ಇದು ಕೂಡ ಸಾಕಷ್ಟು ಚರ್ಚೆಗೆ ಕಾರಣವಾಗಿತ್ತು. ಇದೇ ಸಂದರ್ಭದಲ್ಲಿ ತಮ್ಮ ಶಕ್ತಿ ಪ್ರದರ್ಶನ ಮಾಡಲು ಅಹಿಂದ ಯಾತ್ರೆ ಮಾಡಲು ಸಿದ್ದರಾಮಯ್ಯ ಸಜ್ಜಾಗ್ತಿದ್ರು. ಅಹಿಂದ ನಾಯಕರ ನಡುವೆ ಎಲ್ಲವೂ ಸರಿಯಿಲ್ಲ ಎಂಬುದು ಚರ್ಚೆಗೆ ಕಾರಣವಾಗಿತ್ತು. ಪ್ರತ್ಯೇಕ ಅಹಿಂದ ಸಂಘಟನೆಗಳು ನಡೆದರೆ ಕಾಂಗ್ರೆಸ್ಗೆ ಡ್ಯಾಮೇಜ್ ಆಗಲಿದೆ ಎಂಬ ಸಂದೇಶ ಕೂಡ ಹೈಕಮಾಂಡ್ ರವಾನೆಯಾಗಿತ್ತು. ಇದರ ನಡುವೆ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಎಂಟ್ರಿಯಾಗಿದ್ದಾರೆ. ಪ್ರತ್ಯೇಕ ಅಹಿಂದ ಸಂಘಟನೆಗೆ ಬ್ರೇಕ್ ಹಾಕುವ ನಿಟ್ಟಿನಲ್ಲಿ ಒಂದು ಹೆಜ್ಜೆ ಮುಂದಿಟ್ಟಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ಜೊತೆಗೆ ಚರ್ಚೆ ನಡೆಸುವ ಮೂಲಕ ಈಗ ಎದ್ದಿರುವ ಸಿದ್ದರಾಮಯ್ಯ ಮತ್ತು ಸತೀಶ್ ಜಾರಕಿಹೊಳಿ ನಡುವಿನ ಮುನಿಸಿಗೆ ಮದ್ದು ಅರೆಯುವ ಕೆಲಸ ಮಾಡುತ್ತಿದ್ದಾರೆ. ಹೀಗಾಗಿ ಸಿದ್ದರಾಮಯ್ಯ ಅವರಿಂದ ಅಂತರ ಕಾಯ್ದುಕೊಂಡಿದ್ದ ಸತೀಶ್ ಜಾರಕಿಹೊಳಿ ಅವರ ಮನಸ್ಸು ಬದಲಾಯಿಸುವ ಕೆಲಸ ಕೂಡ ಮಾಡುತ್ತಿದ್ದಾರೆ. ಒಟ್ಟಿಗೆ ಹೋಗಬೇಕು, ನಮ್ಮ ಶಕ್ತಿ ಎಲ್ಲ ಪಕ್ಷಕ್ಕೆ ಯೂಸ್ ಆಗಬೇಕು, ಆ ದೃಷ್ಟಿಯಲ್ಲಿ ನಾವು ಹೋಗಬೇಕು. ಈ ಮಂತ್ರಿಮಂಡಲದಲ್ಲಿ ಸ್ವಲ್ಪ ಬಹಳ ಜನ ಬೇಜಾರಾಗಿದ್ದಾರೆ. ಅದಂತೆ ಪ್ರಶ್ನೆ ಅವ್ರಿಗೆ ಗೊತ್ತು, ನಮ್ಗೆ ಗೊತ್ತು, ಎಲ್ಲರಿಗೂ ಗೊತ್ತು. ಅವನ್ನೆಲ್ಲ ಮತ್ತೆ ಸರಿಪಡಿಸಬೇಕು. ಮತ್ತೆ ಮುಂಚೆ ಇದ್ದ ಯಥಾಸ್ಥಿತಿಗೆ ಅವನ್ನೆಲ್ಲ ನಾವು ತರಬೇಕು. ಒಂದೇ ವೇದಿಕೆಯಲ್ಲಿ ಎಲ್ಲರೂ ಹೋಗ್ಬೇಕಂತ ಆ ನಿಟ್ಟಿನಲ್ಲಿ ಚರ್ಚೆ ಮಾಡಿದರು. ಸದ್ಯ ಅಹಿಂದ ನಾಯಕರ ನಡುವೆ ಸಂಧಾನ ಮಾಡುವ ಕೆಲಸ ನಡೀತಾ ಇದೆ. ಒಂದು ಹಂತಕ್ಕೆ ತಹಬದಿಗೆ ಬರುವಂತಹ ಲಕ್ಷಣಗಳು ಕಾಣುತ್ತಿವೆ. ಆದರೆ ಮತ್ತೆ ರಾಜಕೀಯ ಕಿಡಿ ಹೊತ್ತಿಕೊಂಡ್ರೆ ಅಹಿಂದ ನಾಯಕತ್ವ ಒಡೆದು ಚೂರಾಗುವುದಂತೂ ಪಕ್ಕಾ ಅಂತ ಹೇಳಲಾಗಿದೆ.